ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಬಿಗ್ ಬಾಸ್ ಮನೆಯಲ್ಲಿ ಇವಾಗೊಂದು ವಾರ್ ಸ್ಟಾರ್ಟ್ ಆಗಿದೆ. ಯಾರ್ಯಾರಿಗಪ್ಪ ಅಂತಂದರೆ ನೀವು ಆಲ್ರೆಡಿ ನೋಡಿರ್ಬೋದು ನಿನ್ನೆ ಎಪಿಸೋಡಲ್ಲಿ. ಗಿಲ್ಲಿ ಮತ್ತು ಧ್ರುವಂತ್ ಹಾಗೂ ನಮ್ಮ ಊಸರವಳ್ಳಿ ರಿಷಾ ಅವರು ತುಂಬ ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂಡು ಜಗಳ ಮಾಡ್ತಾಯಿದ್ದಾರೆ. ಧ್ರುವಂತು ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಏನೋ ಮಾತಲ್ಲೇ ನೀ ಹಂಗಾಗಿದ್ದಾರೆ ನಾನು ಹಿಂಗಾಗಿದ್ದಾರೆ ಅಂತ ಕಾಲು ತೋರಿಸಿದ್ರು. ಅಂತಂದರೆ ನೋಡಿರ್ತೀರ, ನಿಮಗೆ ಅರ್ಥ ಆಗುತ್ತೆ ಗಿಲ್ಲಿನ ಯಾವ ಥರ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅಂತ. ಆದರೂ ಗಿಲ್ಲಿ ಅವ್ರ ಮಾತಿಗೆ ಮಾತು ಕೊಡ್ತಾನೆ. ಅವನು ಯಾವತ್ತೂ ಮಾತಂತೂ ನಿಲ್ಲಿಸಲ್ಲ. ಧ್ರುವ ಅಂತ ಹೇಳೋ ಪ್ರಕಾರ ಗಿಲ್ಲಿ ನೀನು ಯಾರೊಂದಿಗೂ ಮಾತಾಡದೆ ಅವ್ರಿವ್ರನ್ನ ಕಾಲೆಳೆದೆ, ನೀನು ಓನಾಗಿ ನೀನು ಮಾತಾಡು ಅಂತ ಧ್ರುವ ಅಂತೂ ಗಿಲ್ಲಿ ಮೇಲೆ ಬೀಳ್ತಾ ಇದ್ದಾನೆ. ಗಿಲ್ಲಿನೂ ಅದೇ ರೀತಿ ಹೇಳ್ತಾ ಇದ್ದಾನೆ. ಧ್ರುವ ಅಂತೂ ಏನಪ್ಪ ಅಂತಂದರೆ ವೀಕೆಂಡ್ ಆದಾಗ ನೀನು ನನ್ನೇ ಸೇರಿಸ್ಕೊಂಡು ಎಲ್ಲರ ಮುಂದೆ ನನ್ನೇ ಹೇಳ್ತಿದ್ದೀಯ ನೀನು ಮಾತಾಡಿಕೊಂಡು ಅಂತ ಧ್ರುವಂತ್ನವರ ಒಪಿನಿಯನು. ಆದರೆ ಅವರಿಬ್ಬರ ಮಧ್ಯದಲ್ಲಿ ರಿಷಾ ನಂದು ಇರಲಿ ಅಂತ ಮೂಗು ತೋರಿಸ್ಕೊಂಡು ಬರ್ತಾಯಿದ್ದಾಳೆ ರಿಷಾ. ನನ್ನ ಪ್ರಕಾರ ರಿಷಾ ಯಾಕೋ ಸರಿಯಿಲ್ಲ. ಅವಳು ಫಸ್ಟ್ ಆಫ್ ಆಲ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಧ್ರುವಂತು ಮಲ್ಲಮ್ಮ ಇದ್ದಾಗಲೇ ಒಂಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ದ. ಈಗ ಮಲ್ಲಮ್ಮ ಹೋದ್ಮೇಲೆ ಇವಾಗ ಒಂಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ. ನೀವೇ ನೋಡ್ತಾ ಇದ್ದೀರ ಅವನ್ನ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಇರ್ತಾನೆ ಅಂತ. ಇಲ್ಲಿ ಧ್ರುವಂತ ನನಗೆ ಆ ಥರ ಏನೂ ಕಾಣಿಸ್ತಾ ಇಲ್ಲ. ಗಿಲ್ಲಿ ಅವನ ಆಟವನ್ನು ಚೆನ್ನಾಗೇ ಆಡ್ತಾ ಇರೋದು, ಯಾರನ್ನೂ ಕಾಲು ಎಳಿತಾ ಇಲ್ಲ. ಅವ್ನು ಮಾಮೂಲಿ ಅವನು ಕಾಮಿಡಿ ಮಾಡೋದೇ ಆ ಥರ. ಹಳ್ಳಿಯಿಂದ ಬಂದಿರೋದಲ್ವ, ಯಾರಿಗೂ ನೋಯಿಸ್ಬೇಕು ಅಂತ ಮಾಡ್ತಾಯಿಲ್ಲ. ಅವನೊಂದು ಇಂಡಿವಿಜುವಲಾಗಿ ಅವನು ಗೇಮು ಅಂತ ಬಂದಾಗ ಮಾತು ಅಂತ ಬಂದಾಗಲೂ ಕೂಡ ಹಂಗೆ ಆಡ್ತಾಯಿದ್ದಾನೆ. ಆದರೆ ಅವರು ಈ ಥರ ತಪ್ಪರ್ದು ತಿಳ್ಕೊಂಡು ಗಿಲ್ಲಿನ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಅವ್ರು ಎಷ್ಟೇ ಟಾರ್ಗೆಟ್ ಮಾಡಿದ್ರು ಗಿಲ್ಲಿ ಮೇಲೆ ಬಂದೇ ಬರ್ತಾನೆ. ರಿಷಾ ಅವಳ ಕ್ಯಾರೆಕ್ಟರ್ ಸರಿಯಿಲ್ಲ. ಗಿಲ್ಲಿ ಕಾವು ಅಂತ ಅವಳ ಹಿಂದ್ಗಡೆನೇ ಓಡಾಡ್ತಾ ಸುತ್ತಾ ಇರ್ತೀಯ ನೀನು ಅಂತ ರಿಷಾ ಬರೀ ಗಿಲ್ಲಿಗೆ ಅದನ್ನೇ ಹೇಳೋದು. ಗಿಲ್ಲಿ ಸುಮ್ಮನೆ ಏನೋ ಒಂದು ಇದು ಅಂತ ಕಾವು ಅಂತ ಅವರ ಬೆಸ್ಟ್ ಫ್ರೆಂಡ್ಶಿಪ್ ಅಲ್ವಾ, ಅದರಿಂದ ಹೋಗ್ತಾ ಇರ್ಬೋದು. ಆದರೆ ಇವ್ರಿಗೆ ಮಾತ್ರ ತಡ್ಕೊಳಕ್ಕಾಗ್ತಾಯಿಲ್ಲ. ಮತ್ತು ರಕ್ಷಿತಾ ಪಾಪ ಲೆಟ್ರು ಅಂತ ಬಂದಾಗ ಈ ನಮ್ಮ ಅಶ್ವಿನಿ ಗೌಡವರು ತುಂಬ ಭಾರಿ ಅಂದರೆ ಭಾರಿ ಮೋಸ ಮಾಡಿದ್ರು ಕಣ್ರಿ. ರಕ್ಷಿತನಿಗೆ ಸಿಗೋದು ಬೇಡ, ರಾಶಿಕನಿಗೆ ಸಿಗಬೇಕು ಅಂತ ಇಡೀ ಮನೆಯೇ ನಿಂತ್ಕೋತು. ಆದರೆ ರಕ್ಷಿತನಿಗೆ ಲೆಟ್ರು ಸಿಗಬೇಕು ಅಂತ ನಿಂತ್ಕೊಂಡಿದ್ದೆ ನಮ್ಮ ರಘು ಸರ್ ಅವರೇ ನಿಂತ್ಕೊಂಡಿದ್ದು. ಮತ್ತು ಇನ್ನೊಂದು ಮಾತಾಡೋದಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬೈ.